ಇದೆ ಈ ಒಂದು ಹೊಸ ತಂಡದ ಜೊತೆಗೆ ನಾನು ಅಸೋಸಿಯೇಟ್ ಆಗ್ತಿರೋದು. ಇಲ್ಲಿ ಧ್ರುವ ಜೊತೆ ಕೆಲಸ ಮಾಡಿದ್ದೀನಿ, ವೈದ್ಯ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ಮುರಳಿ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಚಂದನ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ನನ್ನ ಮತ್ತೆ ಗೋಲ್ಡ್ ಮೈನ್ಸ್ ಕಂಪ್ನಿ ಜೊತೆ ಅಸೋಸಿಯೇಷನ್ ಆಗ್ತಿರೋದು ಈ ಒಂದು ಸಿನಿಮಾಗೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಮೊದಲನೇ ಚಿತ್ರ ಇದು ಕ್ರಿಮಿನಲ್. ಆ್ಯಂಡ್ ಹಾರ್ಟ್ಲಿ ವೆಲ್ಕಮಿಂಗ್ ಯು ಸರ್. I'm welcoming you, heartily welcome to our industry. Full fledged ಆಗಿ ಅವರು ನಮ್ಮ ಸಿನಿಮಾ ಮೊದಲನೇ ಬಾರಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗೆ ಆ್ಯಕ್ಚುಲಿ ತಾರಮ್ಮ ಜೊತೆಗೂ ನಾನು ಸಿನಿಮಾ ಮಾಡಿದ್ದೀನಿ. ನಾನು 3ನೇ ಚಿತ್ರ ಅಮ್ಮ ಜೊತೆಗೆ ಸಿನಿಮಾ ಮಾಡ್ತಿರೋದು. ಆ್ಯಂಡ್ ರಾಜ್ಗುರು ಅವರು ನಮ್ಮ ಡೈರೆಕ್ಟರ್ ಸರ್. ಸಿನಿಮಾ ಕತೆ ನನಗೆ ಇನ್ಫ್ಯಾಕ್ಟ್ ಇದನ್ನು ಹೇಳಲೇಬೇಕು, ಐ ಶುಡ್ ಮೆನ್ಷನ್ ದಿಸ್. ಫಸ್ಟ್ ನನಗೆ ಕಾಲ್ ಬಂದಿದ್ದು ಧ್ರುವ ಇಂದ, ಏನು ಮಾಡ್ತಿದ್ಯಾ? ಓಕೆ, ಸಿನಿಮಾ ಮಾಡ್ತಿದ್ದೀನಿ ನಾನು, ಹೆಂಗಿದೆ ಡೇಟ್ಸು ಅಂತ ಕೇಳಿದ್ದು. ಆಸ್ ಎ ಡೇಟ್ಸ್ ಶೂಟಿಂಗ್ ಇದೆ, ಹಿಂಗಿದೆ, ಹಾಗಿದೆ. ಐ ವಾಂಟ್ ಯು ಟು ಬಿ ಅ ಪಾರ್ಟ್ ಆಫ್ ಮೈ ಫಿಲ್ಮ್, ನೆಕ್ಸ್ಟ್ ಮಾಡುವಂಥ ಸಿನಿಮಾ. ಯಾರು ಏನು ಯಾವ ಪ್ರೊಡಕ್ಷನ್ ಯಾವ ಡೈರೆಕ್ಟರ್ ಅಂತ ಕೇಳಿಲ್ಲ. ಐ ಜಸ್ಟ್ ಸೆಟ್ ಎಸ್. ಯಾಕೆ ಅಂದರೆ ನಾನು ಕೇಳ್ಪಟ್ಟಿದ್ದೆ ನೆಕ್ಸ್ಟ್ ಕತೆ ಧ್ರುವ ಅವರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಒಂದು ಕಲ್ಟ್ ಬೇಸ್ ಆ್ಯಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಬಟ್ ಧ್ರುವ ಹಿಮ್ಸೆಲ್ಫ್ ಕಾಲ್ಡ್ ಮೀ ಆ್ಯಂಡ್ ವೆನ್ ಹಿ ಅಪ್ರೋಚ್ಡ್ ಮೀ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಫಿಲ್ಮ್, ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿದೌಟ್ ಸೆಕೆಂಡ್ ಥಾಟ್ ಐ ಸೆಟ್ ಎಸ್, ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅವರು ರಾಜ್ಗುರು ಅವ್ರನ್ನ ನಮ್ಮ ಮನೆಗೆ ಕಳಿಸಿ ಸ್ಟೋರಿ ನರೇಷನ್ಗೆ ನನಗೆ ಹೇಳಿದರು. ಆ್ಯಂಡ್ ಡೈರೆಕ್ಟರ್ ಸರ್ ಯಾವಾಗ ಮನೆಗೆ ಬಂದು ಸ್ಟೋರಿ ಕತೆ ಹೇಳೋ ಸ್ಟಾರ್ಟ್ ಮಾಡಿದಾಗ ಸತ್ಯವಾಗೂ ಈ ಒಂದು ಮಾತು ಹೇಳ್ತೀನಿ. ಗೊತ್ತಿಲ್ಲ, ಈ ಕತೆ ಸಿನಿಮಾ ಪರದೆ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನ್ಸುತ್ತೆ. ಫಸ್ಟ್ ಪ್ರಶ್ನೆ ಕೇಳಿದ್ರು, ಈ ಸಬ್ಜೆಕ್ಟ್ ಹೆಂಗೆ ಧ್ರುವ ಅವರು ಒಪ್ಕೊಂಡ್ರು, ಈ ಪಾತ್ರ ಹೇಗೆ ಧ್ರುವ ಅವರು ಒಪ್ಕೊಂಡ್ರು. ಇಮಿಡಿಯೇಟ್ಲಿ ನಾನು ಧ್ರುವಾಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಸೀನ್ಸ್ ಎಲ್ಲ ಇದೆ, ನೀನು ಸತ್ಯವಾಗ್ಲೂ ಒಪ್ಕೊಂಡ್ಯಾ ಈ ಥರ ಸೀನ್ಸ್ ಮಾಡೋದಕ್ಕೆ, ಈ ಪಾತ್ರ ಮಾಡೋದಕ್ಕೆ ಅಂತ. ಫಾರ್ ದ ಫಸ್ಟ್ ಟೈಮ್ ಐ ರಿಲಿ ಫೆಲ್ಟ್ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ನ ಧ್ರುವ ಟ್ರೈ ಮಾಡ್ತಿರೋದು. ಭಾಷೆ ಆಗಿರ್ಬೋದು, ಆಮೇಲೆ ಪಾತ್ರ ಆಗಿರ್ಬೋದು, ಪಾತ್ರದಲ್ಲಿ ಇರುವಂಥ ಒಂದು ಧೈರ್ಯ, ಆಮೇಲೆ ಆ ಒಂದು ಕತ್ತು, ಆಮೇಲೆ ಆ ಪಾತ್ರಕ್ಕೆ ಬೇಕಾದಂಥ ಒಂದಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ. ನನ್ನ ಅಂದರೆ ಒಬ್ಬ ಫ್ರೆಂಡ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಅವನ 7ನೇ ಚಿತ್ರ. ದಿಸ್ 7th film, Criminal, is going to be the best film in his career ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕತೆ ಕೇಳಿದ್ರೆ ಇದೇ ಅನ್ಸಿದ್ದು ನನಗೆ, ಅದೇನೋ ಗೊತ್ತಿಲ್ಲ. ಎಲ್ಲ ಪಾತ್ರ ಎಲ್ಲ ಸಿನಿಮಾ ನಾವು ನೋಡಿದ್ದೀವಿ, ಬಟ್ ಈ ಪಾತ್ರ ಇಸ್ ವೆರಿ ಸ್ಪೆಷಲ್. ನನಗೆ ಗೊತ್ತಿಲ್ಲ, ಅವನ ಇಡೀ ಕರಿಯರಲ್ಲಿ ನನಗೆ ಇದು ತುಂಬ ಸ್ಪೆಷಲ್ ಅಂತ ಅನ್ಸಿರುವಂಥ ಪಾತ್ರ ಶಿವ. ಈ ಸಿನಿಮಾ ಟೈಟಲ್ ಬಗ್ಗೆ ಅದೆಷ್ಟು ಕಿತ್ತಾಡಿದ್ದೀವಿ, ತಲೆ ಕೆಡಿಸ್ಕೊಂಡಿದ್ದೀವಿ. ಸೊ ಫೈನಲಿ ವಿ ಕೇಮ್ ಅಪ್ ವಿತ್ ದ ಟೈಟಲ್ ಕಾಲ್ಡ್ ಕ್ರಿಮಿನಲ್ ಅಂತ. ಸಿನಿಮಾ ಕ್ರಿಮಿನಲ್ ಯಾರಾಗ್ತಾರೆ ಯಾರಿರ್ತಾರೆ ಅಂತ ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾನೇ ಇಷ್ಟ ಆಗಿರುವಂಥ ಪಾತ್ರ. ಶಿವ ಎಷ್ಟು ಒಂದು ಗಾಂಭೀರ್ಯವಾಗಿ ಫೆರೋಷಿಯಸ್ ಆಗಿ ತುಂಬ ಲವಬಲ್ ಆಗಿರ್ತಾನೋ, ಪಾರ್ವತಿ ಕೂಡ ಅಷ್ಟೇ ಸಟಲ್, ವೆರಿ ಲವಬಲ್, ಅವಳು ಅಷ್ಟೇ ಫೆರೋಷಿಯಸ್ ಆಗಿರ್ತಾಳೆ. ನನಗೆ ಧ್ರುವಾಗೆ ಇಟ್ ಇಸ್ ಈಕ್ವಲ್ ಸ್ಪೇಸ್ ಅಂತ ಹೇಳುವುದು ಸಿನಿಮಾದಲ್ಲಿ. ಈಗ ಬರುವಂಥ ಸಿನಿಮಾಗಳು ಹೀರೋಯಿನ್ಸ್ಗಳಿಗೆ 1-2-3 ಹಾಡು, ಒಂದು 10-12 ಸೀನ್ಸ್ ಸಿಗೋದೇ ಒಂದು ಕಷ್ಟ. ಅಂಥದ್ರಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಸಿಗುವಂಥ ಪಾತ್ರ ಇದು ನನಗೆ, ಪಾರ್ವತಿ. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್. ತುಂಬ ಅದ್ಭುತವಾಗಿ ಸಿನಿಮಾ ಕತೆಗಳನ್ನ ಬರೆದಿಟ್ಕೊಂಡಿದ್ದಾರೆ, ಹಾಗೆ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಅವರು. ಆ್ಯಂಡ್ ವೈದ್ಯ ಸರ್ ಜೊತೆ ಕೆಲಸ ಮಾಡಿರೋದ್ರಿಂದ ಅವರು ಅದನ್ನ ಇಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡ್ತಾರೆ ಅನ್ನೋದು ಡೌಟೇ ಇಲ್ಲ. ಆ್ಯಂಡ್ ಚಂದನ್ ಕಂಪೋಸಿಷನ್, ಐ ಆಮ್ ಈಗಲಿ ವೇಟಿಂಗ್ ಯಾವ ಥರ ಕಂಪೋಸ್ ಮಾಡ್ತಾರೆ ಅಂತ. ಸೊ ನನ್ನ ಕಡೆಯಿಂದ 100% ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ ನಮ್ಮ ತಂಡಕ್ಕೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾದ್ರೆ ಇದು ಈ 12-13 ವರ್ಷದಲ್ಲಿ ನನ್ನ ಕರಿಯರಲ್ಲಿ ಹೊಸದು. ಈ ಥರ ಕಡ್ಲಿಕಾಯಿ ಪರ್ಷಲ್ ಬಂದು ಸಿನಿಮಾ ಮುಹೂರ್ತ ಮಾಡ್ತಿದ್ದಿಲ್ಲ, ಹೊಸ ಫೀಲ್ ಅಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಸಿನಿಮಾ ರಿಲೀಸ್ ಆದಾಗ ಇಲ್ಲ ಸಿನಿಮಾಕ್ಕೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಜನಗಳ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ಮೊದಲನೇ ಬಾರಿಗೆ ಮುಹೂರ್ತದಲ್ಲಿ ಈ ಥರ ಒಂದು ಇಂಟ್ರಾಕ್ಷನ್ ಇರುತ್ತಲ್ಲ ಜನರ ಜೊತೆ, ಅದು ತುಂಬ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂದರೆ ವೇದಿಕೆ ಮೇಲೆ ಬಂದಾಗ ಅವರು ನಮಗೆ ರೆಸಿಪ್ರಿಕೇಟ್ ಮಾಡ್ತಾರಲ್ಲ,
ಅದು ಕೇಳಿದಾಗ ಒಂದು ಎಕ್ಸ್ಟ್ರಾ ಎನರ್ಜಿ ನಮಗೆ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅದೊಂದು ಎನರ್ಜಿನೇ, ಅದೊಂದು ಕಿಕ್ ಅದು ನಮಗೆ. ಏನೋ ಒಂದು ಸಂತೋಷ, ಕೂಗು ಬಿಸಿಲು ಬಂದಾಗ ಹಬ್ಬ ಸದ್ಯ ಇನ್ನು ಬದುಕಿದೀವಿ ನಾವು ಇಂಡಸ್ಟ್ರಿಲಿ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಐಡಿಯಾನ ಅಡಾಪ್ಟ್ ಆಮೇಲೆ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಅಂಡ್ ವರುಣ್ ಇಸ್ ಲೈಕ್